ಟೊಮೊಟೊ ಬೀಟ್ರೋಟ್ ಪಲ್ಯ ರೆಡಿ ಆಗೈತೆ. ಚಪಾತಿ. ಹಾಯ್ ಫ್ರೆಂಡ್ಸ್, ಇವತ್ತು ಟೊಮೊಟೊ ಬೀಟ್ರೋಟ್ ಪಲ್ಯ ಮಾಡೋಣ. ಚಪಾತಿಗೆ ಬಾಕ್ಸ್ಗೆ ಬೇಗ ಆಗ್ತೈತೆ. ಮೊದಲಿಗೆ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗೈತೆ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂದೈತೆ. ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ. ಒಂದು ಈರುಳ್ಳಿ, ಸ್ವಲ್ಪ ಬೇಯಿ. ಈರುಳ್ಳಿ ಬೆಂದೈತೆ. ಇವಾಗ ಟೊಮೊಟೊ ಒಂದು 3 ರಿಂದ 4 ಟೊಮೊಟೊ ಕಟ್ ಮಾಡಿದ್ದೀನಿ. 2 ನಿಮಿಷಕ್ಕೆ ಹೋಗ್ತೈತೆ. ಈ ಟೈಮಲ್ಲಿ ಬೀಟ್ರೋಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಸುದ್ದಿಟ್ಕೊಂಡಿದ್ದೀನಿ. ನಿಮಿಷ ಮುಚ್ಚಿಟ್ಬಿಡೋಣ. ಚೆನ್ನಾಗಿ ಬೇಯ್ಕೊಳ್ಳಿ. ನೋಡೋಣ. ಸ್ಟವ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ರಿ ಎಷ್ಟು ಬೇಕೋ ಅಷ್ಟು. ಒಂದು ಧನಿಯಾ ಪೌಡರ್, ಇದು ಇವಾಗ ಬೇಯಕ್ಕೆ ಬಿಟ್ಬಿಡೋಣ. ಒಂದು 5 ನಿಮಿಷ ಚೆನ್ನಾಗಿ ಬೇಯ್ಕೊಂಡ್ರೆ ಇದು ರೆಡಿ ಆಗೋಗ್ಬಿಡ್ತೈತೆ. ಒಂದು 5 ನಿಮಿಷ ಬೇಯಲಿ ಚೆನ್ನಾಗಿ. ನೋಡೋಣ. ನೋಡಿ ಫ್ರೆಂಡ್ಸ್, ಪಲ್ಯ ಉದುರೋದ್ರಾಗಿದ್ದರೆ ಹುಡುಗರಿಗೆ ಬಾಕ್ಸ್ ತಿನ್ನೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿದ್ರೆ ಹಿಂಗಿರ್ತೈತೆ. ಹುಡುಗರಿಗೆ ತಿನ್ನೋಕ್ಕೂ ಆಗ್ತೈತೆ ಮಧ್ಯಾಹ್ನ ಲಂಚ್ ಬಾಕ್ಸಲ್ಲಿ. ಪಲ್ಯ ರೆಡಿ. ಚಪಾತಿ ಮಾಡ್ಕೊಂಡಿರ್ತೀನಿ. ಒಂದು 10 ಟೊಮೊಟೊ ಬೀಟ್ರೋಟ್ ಪಲ್ಯ ರೆಡಿ ಆಗೈತೆ. ಚಪಾತಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ.